ಮಂಡ್ಯದಲ್ಲೂ ಕೂಡ ರಸ್ತೆಗಿಳಿಯದ ಕೆಎಸ್ಆರ್ಟಿಸಿ ಬಸ್ಗಳಿಲ್ಲದೆ ಬಿಕೋ ಅಂತ ಇರುವಂತಹ ಬಸ್ ನಿಲ್ದಾಣ. ಕೆಎಸ್ಆರ್ಟಿಸಿ ಬಸ್ಗಳಿಲ್ಲದೆ ಪ್ರಯಾಣಿಕರು ಪರದಾಟವನ್ನು ಪಡ್ತಾ ಇದ್ದಾರೆ. ನೌಕರರ ಮುಷ್ಕರ ತಿಳಿಯದೆ ನಿಲ್ದಾಣದಲ್ಲಿ ಜನ ಕುಳಿತಿದ್ದಾರೆ. ನಿತ್ಯ ಕೆಲಸಗಳಿಗೆ ಹೋಗುವವರು ಬಸ್ಗಳಿಲ್ಲದೆ ಪರದಾಟವನ್ನು ಪಡ್ತಾ ಇದ್ದಾರೆ. ಖಾಸಗಿ ಬಸ್ ವಾಹನಗಳತ್ತ ಮುಖ ಮಾಡ್ತಾ ಇದ್ದಾರೆ ಪ್ರಯಾಣಿಕರು. ಈ ಮಂಡ್ಯದಿಂದ ಸಾಕಷ್ಟು ಜನ ಬೆಂಗಳೂರು ಬಂದು ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಮತ್ತು ರೈತರು ಅಲ್ಲಿ ಇಲ್ಲಿ ಅಂತ ಹೇಳಿ ಓಡಾಟವನ್ನು ಮಾಡ್ತಾ ಇರ್ತಾರೆ. ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಯಾಕೆಂತಂದರೆ ಸರ್ಕಾರ ಒಂದು ಕಡೆ ಸಭೆಯನ್ನು ನಡೆಸ್ತು, ಸಭೆ ಸಕ್ಸಸ್ ಆಗಿರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಇರ್ತಾರೆ. ವಿಫಲ ಆಗಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಮತ್ತು ಸರ್ಕಾರ ಬೆದರಿಕೆಯನ್ನು ಹೊರಡಿದೆ. ಸೊ ಹಾಗಾಗಿ ಮುಷ್ಕರ ಮಾಡೋದಿಲ್ವೇನೋ ಅನ್ನುವಷ್ಟರ ಮಟ್ಟಿಗೆ ತೀರ್ಮಾನವನ್ನು ಕೈಗೊಂಡಿರ್ತಾರೆ ಪ್ರಯಾಣಿಕರು. ಸೊ ಹಾಗಾಗಿ ಸರಿಯಾದ ಮಾಹಿತಿ ಇಲ್ಲದೆ ಈಗ ಬಸ್ ಸ್ಟಾಪ್ನಲ್ಲಿ ಬಂದು ಕೂತ್ಕೊಂಡು ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಬಸ್ ಈಗ ಬರುತ್ತಾ ಆಗ ಬರುತ್ತಾ ಅಂತ ಹೇಳಿ ತಮ್ಮ ಕೆಲಸಗಳಿಗೆ ಹೋಗೋವರು ಬಸ್ಗಳಿಲ್ಲದೆ ಇದೀಗ ಪರದಾಟವನ್ನು ಪಡ್ತಾ ಇದ್ದಾರೆ. ಮಂಡ್ಯದಲ್ಲೂ ಕೂಡ ಬಸ್ ಸಂಚಾರ ಸ್ಥಗಿತವಾಗಿದೆ. ಒಂದು ಬಸ್ಗಳು ಕೂಡ ಈ ಬೀದಿಗಿಳಿತಾ ಇಲ್ಲ, ತಮ್ಮ ಸಂಚಾರವನ್ನು ಬಂದ್ ಮಾಡಿದ್ದಾವೆ. ಸೊ ಹಾಗಾಗಿ ಸಹಜವಾಗಿಯೇ ಇದೀಗ ಎಲ್ಲಿ KSRTC ಬಸ್ಗಳು ಇರೋದಿಲ್ವೋ ಅಲ್ಲಿ ಸಹಜವಾಗಿಯೇ ಜನ ಈಗ ಬೇರೆ ಬೇರೆ ಆಪ್ಷನ್ಸ್ಗಳನ್ನು ಹುಡ್ಕೊಳ್ತಾ ಇದ್ದಾರೆ. ಸಹಜವಾಗಿ ಇಲ್ಲಿ ನೋಡಿ, ಮೈಸೂರಿನಿಂದ ಕೆಲವೊಂದಷ್ಟು ವಾಹನಗಳು ಓಡಾಟವನ್ನು ಮಾಡ್ತವೆ, ಖಾಸಗಿ ಬಸ್ಗಳು ಓಡಾಟವನ್ನು ಮಾಡ್ತವೆ, ಅಥವಾ ಈ ಕಾರ್ಗಳು ಓಡಾಟವನ್ನು ಮಾಡುವಂತಹ ಸಂದರ್ಭದಲ್ಲಿ ಡ್ರಾಪನ್ನು ತೆಗೆದುಕೊಳ್ತಾರೆ. ಆ ರೀತಿಯಾದಂತಹ ಅನಿವಾರ್ಯತೆ ಇದೀಗ ಜನರಿಗೆ ಸೃಷ್ಟಿಯಾಗಿದೆ. ಮುಷ್ಕರ ಮಾಡ್ತಾ ಇದ್ದಾರೆ ಸಾರಿಗೆ ನೌಕರರು. ಈ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಯಾವ ರೀತಿಯಾದಂತಹ ದೃಶ್ಯ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಪ್ರಯಾಣಿಕರು ಕೂಡ ಇಲ್ಲ, ಮತ್ತು ಬಸ್ಗಳು ನಿಂತಲ್ಲಿಯೇ ನಿಂತಿದ್ದಾವೆ. ಅಲ್ಲೋ ಇಲ್ಲೋ ಪ್ರಯಾಣಿಕರು ಒಬ್ಬರೋ ಇಬ್ಬರೋ ಕಾಣಿಸ್ತಾ ಇದ್ದಾರೆ ಬಸ್ ಸ್ಟ್ಯಾಂಡ್ನ ಒಳಗಡೆ. ಬಟ್ ಬಸ್ ಸ್ಟ್ಯಾಂಡ್ನ ಹೊರಗಡೆ ಜನ ನಿಂತ್ಕೊಂಡು ಕಾಯ್ತಾ ಇದ್ದಾರೆ, ಬಸ್ ಬರುತ್ತಾ ಅಂತ ಹೇಳಿ. ಡಿಪೋ ಒಳಗಡೆ ಅಂತೂ ಯಾರು ಬಸ್ ಡಿಪೋ ಇರುತ್ತಲ್ಲ, ಅಲ್ಲಿ ಯಾವ ಬಸ್ಗಳು ಕೂಡ ಓಡಾಟವನ್ನು ಮಾಡ್ತಾ ಇಲ್ಲ. ಬಟ್ ಹೊರಗಡೆ ಜನ ಕಾಯ್ತಾ ಇದ್ದಾರೆ. ಊರಿಗೆ ಹೋಗಬೇಕು, ಬೆಂಗಳೂರಿಗೆ ಹೋಗಬೇಕು ಅಥವಾ ಮೈಸೂರಿಗೆ ಹೋಗಬೇಕು, ಬೇರೆ ಬೇರೆ ಭಾಗಗಳಿಗೆ ಓಡಾಟವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜನ ಬಂದು ಕಾಯ್ತಾ ಇದ್ದಾರೆ. ಬಟ್ ಬಸ್ಗಳಿಲ್ಲ. ಖಾಸಗಿ ಬಸ್ಗಳು ಎಂದಿನಂತೆ ತಮ್ಮ ಓಡಾಟವನ್ನು ಮಾಡ್ತಾ ಇದ್ದಾವೆ. ಇವತ್ತು ಅವ್ರಿಗೆ ಖಾಸಗಿ ಬಸ್ನವ್ರಿಗೆ ಹಬ್ಬನೋ ಹಬ್ಬ. ಅವರು ಹೇಳಿದ್ದಷ್ಟು ಹಣ ಕೊಟ್ಟು ನಾವು ಪಯಣವನ್ನು ಮುಂದುವರಿಸಬೇಕಾಗತ್ತೆ. ಸಹಜವಾಗಿ KSRTC ಬಸ್ಗಳು ಓಡಾಟ ಮಾಡುವಂತಹ ಸಂದರ್ಭದಲ್ಲಿ ಅವರೊಂದು ರೇಟ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಖಾಸಗಿ ಬಸ್ನವರು ಕಡಿಮೆ ಇರುತ್ತೆ, ಸ್ವಲ್ಪ ಕಂಪೇರ್ ಮಾಡಿದ್ರೆ KSRTC ಬಸ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಖಾಸಗಿ ಬಸ್ಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ರು ಜನ. ಬಟ್ ಆದರೆ ಇವತ್ತಿನ ಪರಿಸ್ಥಿತಿ ಆಗಿರೋದಿಲ್ಲ. ಇದನ್ನೇ ಎನ್ಕ್ಯಾಶ್ ಮಾಡ್ಕೊಳ್ತವೆ ಖಾಸಗಿ ಬಸ್ನವರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಮಂಡ್ಯದ ಚಿತ್ರವನ್ನು ಗಮನಿಸ್ತಾ ಇದ್ದೀವಿ. ಬಸ್ಗಳಂತೂ ಬಂದ್ ಆಗಿದ್ದಾವೆ, ಖಾಸಗಿ ಬಸ್ಗಳ ಓಡಾಟ ನಡೀತಾ ಇದೆ. ಏನು ಹೇಳ್ತಾರೆ ಪ್ರಯಾಣಿಕರು ಈ ಸಂದರ್ಭದಲ್ಲಿ ಅಂತ ಹೇಳಿ? ಎಸ್ ರಮ್ಯ, ಏನು ರಾತ್ರಿ ಸಾರಿಗೆ ನೌಕರರ ಮುಷ್ಕರ ಮಾತುಕತೆ ವಿಫಲ ಆದ ಹಿನ್ನೆಲೆಯಲ್ಲಿ ಇದೀಗ ಮುಷ್ಕರವನ್ನ ಆರಂಭಿಸಿರುವಂತದ್ದು. ಅದರಲ್ಲೂ ಕೂಡ ಏನು ಸಾರಿಗೆ ಸಂಘ ನೌಕರರಂತೂ ಇವತ್ತು ಬಸ್ಗಳನ್ನ ರಸ್ತೆಗಿಳಿಸದೆ ಇವತ್ತು ಮುಷ್ಕರವನ್ನ ಆರಂಭಿಸಿದ್ದಾರೆ. ಹೀಗಾಗಿ ಕೂಡ ಸಕ್ಕನಾಡು ಮಂಡ್ಯದಲ್ಲೂ ಕೂಡ KSRTC ಬಸ್ ನಿಲ್ದಾಣಗಳೆಲ್ಲವೂ ಕೂಡ ಬಿಕ್ಕು ಅಂತಿದೆ. ಒಂದು ಕಡೆ ಪ್ರಯಾಣಿಕರು ಕೂಡ ಪರದಾಡ್ತಿರುವಂತದ್ದು. ಏನು ಪ್ರಯಾಣಿಕರಿಗೆ ದೂರದ ಪ್ರದೇಶಗಳಿಗೆ ಹೋಗ್ಬೇಕಂದ್ರೆ ಮತ್ತೆ ಕೆಲಸಗಳಿಗೆ ಹೋಗ್ಬೇಕಂತ ಪ್ರಯಾಣಿಕರಂತೂ ಈಗ ಬಸ್ಗಳಲ್ಲೇ ಪರದಾಡ್ತಾ ಇದ್ದಾರೆ. ಒಂದು ಕಡೆ ಮಂಡ್ಯದಲ್ಲಂತೂ ಏನು ಈಗ ಖಾಸಗಿ ಬಸ್ಗಳ ಹಾವಳಿ ಹೆಚ್ಚಾಗಿದ್ದು ಪ್ರಯಾಣಿಕರು ತೀವ್ರ ತೊಂದರೆಯನ್ನ ಅನುಭವಿಸ್ತಿರುವಂತದ್ದು. ಏನೀಗ ದುಪ್ಪಟ್ಟು ದರವನ್ನ ಕೊಟ್ಟು ಪ್ರಯಾಣ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಕೂಡ ಶಕ್ತಿ ಯೋಜನೆಯನ್ನು ಇಟ್ಕೊಂಡು ಸಾಕಷ್ಟು ಉಚಿತ ಪ್ರಯಾಣ ಮಾಡ್ತಿದ್ದಂತ ಮಹಿಳೆಯರಿಗಂತೂ ಈ ಒಂದು ಸಾರಿಗೆ ನೌಕರರ ಮುಷ್ಕರ ಈಗ ನುಂಗಲಾದ ತುಪ್ಪ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಏನೀಗ ಕಾಸು ಕೊಟ್ಟು ಖಾಸಗಿ ಬಸ್ ನಲ್ಲಿ ಓಡಾಡಬೇಕಾದ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂತದ್ದು. ಮಂಡ್ಯದ ಬಹುತೇಕ ನಿಲ್ದಾಣಗಳೆಲ್ಲವೂ ಕೂಡ ಈಗ KSRTC ಬಸ್ಗಳು ಇಲ್ಲದೆ ಬಿಕ್ಕು ಅಂತಿದ್ರೆ. ಒಂದು ಕಡೆ ಮಂಡ್ಯದಲ್ಲಿ KSRTC ಬಸ್ಗಳನ್ನ ಸಾಲಾಗಿ ನಿಲ್ಲಿಸಿ ಈಗ ನೌಕರರು ಮುಷ್ಕರವನ್ನ ಆರಂಭಿಸಿದ್ದಾರೆ. ಈಗಾಗಲೇ ಕೂಡ ಕೆಲವೊಂದು ಸಾರಿಗೆ ನಿಗಮ ಅಧಿಕಾರಿಗಳು ಸಾರಿಗೆ ನೌಕರರನ್ನ ಮನವೊಲಿಸೋ ಕೆಲಸವನ್ನ ಮಾಡ್ತಿದ್ರು ಕೂಡ ಕೆಲವೊಂದು ಬಸ್ಗಳಷ್ಟೇ, ಅಂದ್ರೆ ಹಾಲ್ಟಿಂಗ್ ಬಸ್ಗಳಷ್ಟೇ ಈಗ ಓಡಾಟವನ್ನ ಮಾಡ್ತಾ ಇದೆ. ಆದ್ರೆ ಕೂಡ ಈ ಬಸ್ಗಳಲ್ಲೂ ಕೂಡ ಬಸ್ಗಳಿಲ್ಲದೆ ಜನರು ಪರದಾಡ್ತಿರುವಂತ ದೃಶ್ಯ ಈಗ ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಇದರಿಂದಾಗಿ ಸಾಕಷ್ಟು ಪ್ರಯಾಣಿಕರು ಕೂಡ ತಮ್ಮ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಅದರಲ್ಲೂ ಈಗ ಹಳ್ಳಿಗಳಿನ ಪ್ರದೇಶದ ಜನರಂತೂ ಈಗ ಹಳ್ಳಿಗಳಿಗೆ ಹೋಗ್ಬೇಕಂದ್ರೆ ಜನರು ಈಗ ಬಸ್ಗಳನ್ನ ಬರ್ತವೆ ಅಂತ ಕಾಯ್ತಾ ಕೂತಿದ್ದಾರೆ. ಯಾಕೆಂದ್ರೆ ಅವರಿಗೆ ಈ ನೌಕರರ ಮುಷ್ಕರ ಕೂಡ ತಿಳಿದಿಲ್ಲ. ಹೀಗಾಗಿ ಕೂಡ ದೂರದ
ಪ್ರದೇಶಗಳಿಗೆ ಹೋಗ್ಬೇಕಾದಂತವ್ರಿಗೂ ಮತ್ತೆ ನಿತ್ಯ ಕೆಲಸ ಕಾರ್ಯಗಳಿಗೆ ಹೋಗ್ಬೇಕಾದಂತ ಪ್ರಯಾಣಿಕರಿಗೆ ಈಗ ಸಾಕಷ್ಟು ತೊಂದರೆ ಆಗಿರುವಂತದ್ದು ರಮ್ಯಾ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರಾಘವೇಂದ್ರ.